ನಮ್ಮೂರಲ್ಲಿ ಒಂದು ಊರಿಗೆ ಕರೆಯಣ್ಣ ಅವ್ನ ಮನೆ ಹೋಗ್ಬಿಟ್ಟ. ಹೋದ ತಕ್ಷಣ ಅಮ್ಮ ಬರ್ಕೊಳ್ಳೋ ಶುರು ಮಾಡ್ಬಿಟ್ರು. ಅಯ್ಯೋ ದಲಿತರು ನಮ್ಮ ಮನೆಗೆ ಬಂದ್ಬಿಟ್ಟ, ಇನ್ ಮುಂದ್ಗಡೆಯಿಂದ ಹೋಗಂಗಿಲ್ಲ, ಹಿಂದ್ಗಡೆಯಿಂದ ವಾಪಸ್ ಬರಲಿ ಅಂತ. ನಾನು ಹೇಳಿದೆ ಯಾಕಪ್ಪ? ಇಲ್ಲ ಇಲ್ಲ, ದಲಿತರು ಮುಂದಿನ ಬಾಗಿಲು ಬಂದ್ರೆ ಅದೇ ಬಾಗಿಲು ಬಂದ್ರೆ ಮನೆಗೆ ದಲಿತರ ಬರುತ್ತೆ. ಮಾರನೇ ದಿವಸ ತಹಸೀಲ್ದಾರಿಗೆ ಕರ್ಕೊಂಡೋಗ ಅವ್ನು ದಲಿತರು ಕುತ್ಕೊಳ್ಳ ಒಳಗೆ ಹಿಂದೆ. ಈ ಅಮ್ಮ ಒಂದು ತಹಸೀಲ್ದಾರ ದಲಿತರು ಹಿಂದ್ಗಡೆ ಬಾಗಿಲಿಂದ ಬರ್ಬೇಕು, ಮುಂದ್ಗಡೆ ಬಾಗಿಲಿಂದ ಹೇಳೋದು. ಆ ಎಂ ಮಾತಾಡ್ಲಿಲ್ಲ. ಇದನ್ನೆಲ್ಲ ನಾವು ಜೀವನದಲ್ಲಿ ಅನುಭವಿಸಿದೀವಿ ನನ್ನ ಜೊತೆಗಿದ್ದಂತ ಸ್ನೇಹಿತರು. ಅದಕ್ಕೆ ಅಲ್ಲೇ ಸಂಜೀವ ನಗರ ಅಂತೇಳಿ ನಾಡ್ದ ಮಾಡ್ಲೇ ಇಲ್ಲ ಅಂತೇಳಿ. ಇನ್ಮೇಲೆ ನಾನೇನಾದ್ರೂ ಮಂತ್ರಿ ಆಗಿದ್ರೆ ದಲಿತ ಕಾಲೋನಿ ಅಂತ ಮಾಡಂಗಿಲ್ಲ. ಎಲ್ಲಿ ಹೊಟ್ಟೆ ಕೊಪ್ಪಲಿದೆ ಅಲ್ಲೇ ದಲಿತರ ಮನೆ, ಎಲ್ಲಿ ಬ್ರಾಹ್ಮಣರ ಕೇರಿದೆ ಅಲ್ಲೇ ದಲಿತರ ಮನೆ, 10 ಮನೆ ಅವ್ರದ್ದು 10 ಮನೆ ಇವ್ರದ್ದು ಇದೆ ಮಾಡಿ ಸಪರೇಟ್ ಕಾಲೋನಿ ಯಾಕೆ ಮಾಡಕ್ ಹೋಗ್ತಿರ್ ನೀವು? DDA ಸೈಟ್ ಹಂಚ್ಬೇಕಾದ್ರೆ ಲೀಸ್ಟ್ ಹಾಕಿ ಜಾತಿ ಆಧಾರದ ಮೇಲೆ ಹಂಚಬೇಡಿ. ಇವತ್ತು ಎಕನಾಮಿಕಲ್ ಆಧಾರದ ಮೇಲೆ ಹಂಚ್ಬೇಕಾದ್ರೆ ಬಡ ಬ್ರಾಹ್ಮಣ ಇದ್ರು ಕೊಡಿ, ಬಡ ದಲಿತ ಇದ್ರು ಕೊಡಿ, ಪಕ್ಕದಲ್ಲಿ ಅವ್ರಿಗೆ ಕೊಡಿ. ಆವಾಗ ನೀವು ಸಮಾನತೆಯನ್ನು ತಂದಂಗಾಗುತ್ತೆ. ಆದ್ರೆ ನಿಮಗೂ ಹೇಳ್ತೀನಿ, ನೀವು ಕೂಡ ನಾವು ದಲಿತರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಷ್ಟಬೇಡಿ. ಗಂಡು ಮಕ್ಕಳು ನಾವು ಶಕ್ತಿ ಇರೋರು ಕಂಡ್ಲ, ಇದು ಯಾವಾಗ ಹೇಳೋ ಶಕ್ತಿ ನಿಮಗೆ ಬರುತ್ತೋ ಅವಾಗ ಎಲ್ರು ನೀವು ಮುಂದೆ ಬದುಕ್ತಾರೆ, ನೀವು ನಷ್ಟ ಮಾಡ್ತಾರೆ. ರಾಜಕಾರಣಕ್ಕೆ ಬನ್ನಿ MLA ಸೋಮಶೇಖರ್ ಅವರೇ, ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಇದ್ರೆ ನೀವು ಮಾಡ್ತಾರೆ ನನಗಂತೂ ಅನುಮಾನ. ಯಾಕಂದ್ರೆ ಶಿವಣ್ಣ ಅವ್ರಿಗೂ ಉಪ್ಪಿನಕಾಯಿ ಹಾಕಿ ಕುಂದಿಸ್ಬಿಟ್ಟೆ ಅವರಲ್ಲಿ. ಇವತ್ತು ಹೊರಗಡೆ ಹೊರಟಿದೀವಿ ನಾವು. ಈ ಮುಂದಿನ ತಿಂಗಳಿಂದ ರಾಜ್ಯಾದ್ಯಂತ ನಾನೇ ಟೂರ್ ಮಾಡೋ ಅನ್ಕೊತಿದ್ದೀನಿ. ಅವ್ರು ದಲಿತರು ಮುಖ್ಯಮಂತ್ರಿ ಮಾಡ್ತಾರ? ಎಸ್, ಮೈ ಸಪೋರ್ಟ್ ಇಸ್ ದೇರ್. ಕಮ ಆಯ್ತು, ಸಿದ್ದರಾಮಯ್ಯ 2 ಸಲ ಆಯ್ತು, ಇನ್ನು ಎಷ್ಟು ಸಲ ಅದಾನು? ಸಿದ್ದರಾಮಯ್ಯ ಆಗಿದ್ದು ಯಾರಿಂದ? ಇಲ್ಲಿ ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನ್ ಬಾದಾಮಿಯಲ್ಲಿ ನಿಲ್ಲೋ, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನಕಟ್ಟಿ ಹೋಗಿ ಕೈ ಮುಗಿದೆ. ಯಾವಾಗ ಸೋತು ಬಿಡ್ತಾವೆ, ನೀವು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ. ಏನಾದ್ರು ಚಿಮ್ಮನಕಟ್ಟಿ ನನ್ನ ಜೊತೆಲಿ ನಿಂತಿದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಡ್ರಾಯ್ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮನಕಟ್ಟಿ ಮಿನಿಸ್ಟ್ರು. ಅವಾಗ ಚಿಮ್ಮನಕಟ್ಟಿ ಒಪ್ಪಲಿಲ್ಲ. ಚಿಮ್ಮನಕಟ್ಟಿ ಹೆಂಡತಿ ಹೇಳ್ತು, ಇಲ್ಲ ಬಿಡು ಸಿದ್ದರಾಮಯ್ಯ ಬರ್ತಾನಂತ ಬರ್ಲಿ ಅಂತೇಳಿ. ಅವಾಗ ಸಿದ್ದರಾಮಯ್ಯ 30,000 ಗೆಲ್ತೀನಿ. ಆ ಮುಂದೆ ಮಾದೇವಪ್ಪಿತ್ತು ಪಕ್ಕದಲ್ಲಿ. ಅದು ಹೇಳ್ತು, ಇಲ್ಲ ಇಲ್ಲ ನಾನು 60,000 ಗೆಲ್ತೀನಿ, ಮುಂದೆ ನೀನೇ ಫಸ್ಟ್ ಸೋಲ್ತೀಯ ಅಲ್ಲಿ ಅಂತ. ಆ ರಿಸಲ್ಟ್ ಹಂಗೆ ಬಂತು. ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇದೆ. ಮಾರನೇ ದಿವಸ ಕೌಂಟಿಂಗು. ಸಿದ್ದರಾಮಯ್ಯ ಮನೆಯಲ್ಲೂ ಸೇರವರೇ ಗುಲಾಂ ನಬಿ ಆಜಾದು ಜನರಲ್ ಸೆಕ್ರೆಟರಿ. ನಾನು ಲೇಟ್ ಆಗಿ ಹೋದ್ರೆ ಟಿವಿಯಲ್ಲಿ ಬರ್ತಾ ಇದೆ, ಸಿದ್ದರಾಮಯ್ಯ 20,000 ಮಾದೇವಪ್ಪ ಔಟ್. ಸಿದ್ದರಾಮಯ್ಯ ನನ್ನ ಕೈ ಮೇಲೆ ಇಟ್ಬಿಟ್ಟ, ನೀನು ಹೇಳ್ದಂಗೆ ಆಗ್ಬಿಡ್ತಾನೆ. ಬಾದಾಮಿ ಏನಾಗತ್ತೆ? ಇಲ್ಲ ಗೆಲ್ತಿ ಅಂತೇಳಿ 10,000 ಲೀಡ್ ಇದ್ದಿದ್ದು 1,000 ಬಂದ್ಬಿಡ್ತು. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದೆಯಲ್ಲಯ್ಯ. ಇಲ್ಲ 800,000 ನೀನ್ ಗೆಲ್ತಿಯ, ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮನಕಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಅವರು ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ನೀನು ಸಿದ್ದರಾಮಯ್ಯ ಹೆದರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗ್ ಮಾಡಿದ್ದ ಕಡೆ ಅಂತ ಹೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ ಕೇಳ 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟರು. ಇವೆಲ್ಲ ನಾವು ಮಾಡಿದ್ದೀವಿ. ಆದ್ರೆ ಅವ್ರು ಮುಖ್ಯಮಂತ್ರಿ ಆಗಿ ತಿಳ್ಕೋಬೇಕಾದಂತ ದೇವರಾಜ ಅರಸರಿಗೆ ದುಡ್ಡು ಕೊಟ್ಟಿದ್ದ ವಿಷಯ ಹೇಳಿದ್ರು. ನನ್ನ ಮದುವೆ ಮಾಡಿಸಿದೆ ದೇವರಾಜ ಅರಸರು. ನನ್ನ ಹೆಂಡತಿ ಅರವಿಂದ ಪರಿಮಳ ಅಗರಬತ್ತಿ, ಅವರ ಸೌಕಾರರು, ನಮ್ಮ ಮಾವರು ಪಾರ್ಟ್ನರು. ನನ್ನ ಹೆಂಡತಿ ಅವ್ರ ಮನೆಯಲ್ಲೇ ಬೆಳೆದಿದ್ದು. ನನ್ನ ಹೆಂಡತಿ ಹೆಸರು ಅವರೇ ಇಟ್ಟರು, ಶೈಲಾ ಅಂತ. 1000 ಹುಡುಗಿ ಬ್ರಾಹ್ಮಣರ ಹೆಸರು. ಅವಾಗ ನಾನು ಅಜಿತ್ ಸೇಠ್ ಮಗಳಿಗೆ ಮದುವೆ ಮಾಡಬೇಕು ಅಂತ ಯಾರೋ ಲೆಕ್ಕ ಹಾಕಿದ್ರು. ದೇವರಾಜ ಹೇಳಿದ್ರು, ಬ್ಯಾಡ್ ಕಂಡ್ಲ ಅಂತ ಮಾಡ್ಕೋಬೇಡ, ನಾನು ನಿನ್ನ ಮದುವೆ ಮಾಡ್ತೀನಿ ಅಂತೇಳಿ ನಮ್ಮ ತಂದೆ ತಾಯಿ ಕರೆಸಿ ನಾನು ಮದುವೆ ಮಾಡಿದ್ರು. ಪ್ಯಾಲೇಸ್ನಲ್ಲಿ ಖರ್ಚು ಅವರೇ ಹಾಕಿದ್ರು. ನನ್ನ ಮನಸ್ಸಿನಲ್ಲಿ ಇವ್ರು ಕೊನೆ ಕಾಲದಲ್ಲಿ ದುಡ್ಡಿಲ್ಲ. ನನಗೆ ಗೊತ್ತಾಗ ನಾನು ನನ್ನ ಹೆಂಡತಿ ಅಡುಗೆ ಮಾಡ್ಕೊಂಡು ಹೋದಾಗ ದಿನಕ್ಕೆ ದುಡ್ಡಿಟ್ಟಾಗ ದೇವರಾಜ ನೋಡಿದ್ರು. ದುಡ್ಡು ನೋಡಿ ಹೇಳಿದ್ರಲ್ಲೇ
ಮುಂದೆ ರಾಜಕಾರಣದಲ್ಲಿ ಇರೋ ನೀನು ಒಂದು ಮಾತು ಹೇಳ್ತೀನಿ ನಿನ್ಗೆ ಬರ್ಕೋರು ಏನ್ ಬುದ್ಧಿ ಏನು ಅರಮನೆ ದುಡ್ಡು ಗುರುಮನೆ ದುಡ್ಡು ನಿಲ್ಲಲ್ಲ ಕಂಡ್ಲ ನನ್ನ ಪರಿಸ್ಥಿತಿ ನೋಡಿದೆಯಲ್ಲ ಇದೇ ಪರಿಸ್ಥಿತಿ ಆಗತ್ತೆ ರಾಜಕಾರಣದಲ್ಲಿ ಇರೋ ನೀನ್ ಪಾಪದ ದುಡ್ಡು ಮಾಡಕ್ ಹೋಗ್ಬೇಡ